ಮಳೆಗಾಲ ಆರಂಭವಾಗಿ ಒಂದೂವರೆ ತಿಂಗಳು ಕಳೆದರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮಳೆಯಾಗಿಲ್ಲ. ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಈ ಪಕ್ಕದ ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಸುರಿದಿಲ್ಲ. ಹೀಗಾಗಿ ಮಹಾರಾಷ್ಟ್ರದ ಏನು ಖೇಡ ಜಿಲ್ಲೆಯಲ್ಲಿ ಉಗಮ ಹೋಗುವಂಥ ಏನು ಮಾಂಜ್ರಾ ನದಿ ಏನಿದೆ, ಇದು ಸಂಪೂರ್ಣವಾಗಿ ಈಗ ಏನು ನೀರಿಲ್ಲದೆ ಖಾಲಿಯಾಗಿರ್ತಕ್ಕಂಥದ್ದು. ಸದ್ಯ ನಾನು ನದಿಯ ಏನು ನಡುಮಧ್ಯ ಸದ್ಯ ನಾನು ಇರ್ತಕ್ಕಂಥದ್ದು. ಈ ದೃಶ್ಯನೂ ಕೂಡ ಇಲ್ಲಿ ನೋಡ್ಬೋದು ನೀವು. ಒಂದೇ ಒಂದು ಹನಿ ನೀರು ಕೂಡ ಇಲ್ಲಿ ಇಲ್ಲ. ಯಾಕೆಂದರೆ ಈ ಮಾಂಜ್ರಾ ನದಿ ಏನಿದೆ, ಇದು ಬೀದರ್ ಜಿಲ್ಲೆಯ ರೈತರಿಗೆ ಕೂಡ ಜೀವ ನದಿ ಅಂತಲೇ ಹೇಳ್ಬೋದು. ಇಲ್ಲಿನ ರೈತರಿಗೆ ಮತ್ತು ಸಾಕಷ್ಟು ಜನರಿಗೆ ಕುಡಿಯುವ ನೀರಿನ ದಹನ ಇದೇ ನದಿಯಲ್ಲಿ ಏನು ದಹನ ಕೂಡ ಇಲ್ಲಿ ಇಂಗಿಸುತ್ತೆ. ಆದರೆ ಈಗ ಮಳೆಗಾಲ ಸಮರ್ಪಕವಾಗಿ ಆಗದೇ ಇರೋ ಹಿನ್ನೆಲೆಯಲ್ಲಿ ನದಿಯಲ್ಲಿ ಒಂದೇ ಒಂದು ಹನಿ ಕೂಡ ಇಲ್ಲಿ ನೀರಿಲ್ಲ. ಇದು ಸಹಜವಾಗಿ ರೈತರಿಗೂ ಕೂಡ ಸಾಕಷ್ಟು ಆತಂಕನೂ ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೇನು ಕೂಡ ಈ ಬೀದರ್ ಜಿಲ್ಲೆಯ ಸಾವಿರಾರು ರೈತರಿಗೂ ಕೂಡ ಇದೇ ನೀರನ್ನು ಬಳಸಿಕೊಂಡು ಅವರು ಉತ್ತಮವಾದ ಬೆಳೆಯನ್ನು ಕೂಡ ಬೆಳೀತಾ ಇದ್ರು. ಈಗ ನದಿಯಲ್ಲಿ ನೀರು ಕೂಡ ಸಂಪೂರ್ಣವಾಗಿ ಖಾಲಿ ಆಗಿರ್ತಕ್ಕಂಥದ್ದು. ಈ ನೀರನ್ನು ಬಳಸಿಕೊಂಡು ಒಂದೇ ಒಂದು ಎಕರೆ ನೀರಾವರಿ ಕೂಡ ಇಲ್ಲಿ ಮಾಡಿದಂಥ ಸ್ಥಿತಿ ಕೂಡ ಈಗ ಆಗಿರ್ಬೋದು. ಇಲ್ಲಿ ನೂರಾರು ರೈತರು ಕೂಡ ಸದ್ಯ ಇಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಅವರ ಭಾವನೆಗಳನ್ನು ಕೂಡ ಇಲ್ಲಿ ತೋರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಬೀದರ್ ಜಿಲ್ಲೆಯಾದ್ಯಂತನೂ ಕೂಡ ಇದೇ ಪರಿಸ್ಥಿತಿ ಇರುವಂಥದ್ದು. ಈಗ ಡೊಂಗರ್ಗಿ ಗ್ರಾಮದ ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಈಗ ಹೋದ ವರ್ಷ ಪೂರ ತೊರಿ ತುಂಬ ನೀರಿತ್ತು. ಈ ವರ್ಷ ದನ ಕರಿ ನೀರಿಲ್ಲ. ರೈತರದನಿಗೆ ಒಂದು ಎಕರೆ ಬಿಡಿಸ್ಕೊತೇವೆ ಅಂದ್ರೆ ಭೂಮಿಗೆ ನೀರಿಲ್ಲ, ಪೂರ ಖಾಲಿ ಅದ ತೊರಿ. ಈಗ ಇದ್ದಿನ ಹಾಲತ್ ಇದ ನೋಡ್ರಿ ನಮ್ದು ಒಕ್ಕಲಿಗೆ ಈಗೇನ ಪೂರ ನದಿಯೊಳಗೆ ಖಾಲಿ ಆಗೈತ್ರಿ, ಪೂರ ಖಾಲಿ ಆಗೈತ್ರಿ. ಹೋದ ವರ್ಷ ಬಿಟ್ಟು ಹಾಳು ಮಾಡಿದ್ರು. ಈ ವರ್ಷ ಇಲ್ದ್ರಿಕ ಈ ದನ ಕರಿಗೆ ನೀರು ಕುಡ್ಲಿಕ್ಕೆ ಒಂದು ಹನಿ ಇಲ್ಲ. ಕಬ್ಬು ನಾಡ್ದು ಮತ್ತು ಬೆಳೆ ನಾಡ್ದು ಇದ್ರೆ ಒಂದು ಎಕರೆ ಉಣಿಸ್ಕೊತಿದ್ದೆವು, ಅದು ಒಂದು ಎಕರೆ ಭೀ ಇಲ್ಲ ನೀರು. ಹಾಂ, ಅಂದ್ರೆ ಈಗ ಜಾನುವಾರುಗಳಿಗೆ ಎಲ್ಲಕ್ಕೂ ಇದೇ ನೀರು ಇಲ್ಲ, ಕುರಿಗಿಲ್ಲ, ಯಾವಕ್ಕೆ ಭೀ ಒಟ್ಟು ನೀರೇ ಇಲ್ಲ. ಹಾಂ, ಯಾಕಂದರೆ ಮಾಂಜ್ರಾ ನದಿಗೆ ಏನು ನೀರಿದ್ದರೆ ನಾವು ಎಲ್ಲ ಜಾನುವಾರುಗಳು ಕೂಡ ಇದರಿಂದ ನೀರು ಆಗ್ತಿತ್ತು. ಸಾಕಷ್ಟು ಈ ನೀರನ್ನು ಬಳಸ್ಕೊಂಡು ನೀರಾವರಿ ಸಾಕಷ್ಟು ನೀರನ್ನು ಕೂಡ ಬಳಸ್ಕೊಂಡು ಉತ್ತಮವಾದಂಥ ಬೆಳೆನೂ ಕೂಡ ಬೆಳ್ತಿದ್ವಿ. ಆದರೆ ಈಗ ನದಿಯಲ್ಲಿ ನೀರು ಇಲ್ಲದೆ ಇರೋ ಪರಿಣಾಮವಾಗಿ ನಮಗೆ ಸಾಕಷ್ಟು ತೊಂದರೆ ಆಗ್ತಿದೆ ಅಂತ ಇಲ್ಲಿ ರೈತರು ಹೇಳ್ತಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.